ನನ್ಗೆ ಯಾವಾಗ ನಾನು ಪ್ರಕಾಶ್ಗೆ ಹೇಳ್ತಾ ಇದ್ದೆ, ನಂಗೆ ಇಬ್ಬರು ಅಣ್ಣಂದಿರು ಸೆಟ್ಟಲ್ಲಿ ದರ್ಶನ್ ಅಣ್ಣ ನನ್ನ ಜೊತೆ ನಿಂತಿದ್ದ, ನನ್ನ ಕೈ ಹಿಡ್ಬಿಟ್ಟು ನಿನ್ಗೆ ಯಾಕಮ್ಮ ನಾನು ಈ ಸಿನಿಮಾ ನಿಂಗೆ ಮುಗಿಸ್ಕೊಡ್ತೀನಿ, ಅದು ಆ್ಯಂಡ್ ನಿನ್ಗೆ ಏನು ಬೇಕು ಹೇಳು, ನಾನು ಡೈರೆಕ್ಟರ್ ಹತ್ರ ಮಾತಾಡ್ಬಿಟ್ಟು ನಿಂಗೆ ಬಡ್ಜೆಟ್ ಕಟ್ ಮಾಡಿಸ್ತೀನಿ. ಸೊ ದ್ಯಾಟ್ಸ್ ಹೌ ಸ್ವೀಟ್ ಹಿ ವಾಸ್. See, it's always the script. It's always the story that kind of evokes that conviction in you. ಸೊ ಅದು ನನಗೆ ರೆಗ್ಯುಲರ್ಲಿ ತುಂಬ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಾಣ್ತಿತ್ತು. ಆ್ಯಂಡ್ ದರ್ಶನ್ ಅವ್ರಿಗೆ ಹೇಳಿದ್ಮೇಲಂತೂ ಈ ವಾಸ್ ವೆರಿ ಕಿಕ್ಡ್ ಅಬೌಟ್ ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಶೇಡ್ಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ನೆಗೆಟಿವ್ ಶೇಡ್ ಇದೆ, ಸೊ ಇದನ್ನ ನಾನು ಮಾಡಬೇಕು ಅಂತ ಅವರು ತುಂಬ ಆ್ಯಕ್ಚುಲಿ ಅದನ್ನು ಫೋರ್ಸ್ ಮಾಡಿದ್ದಿಲ್ಲ ಮಾಡೋಣ ಇದನ್ನಂತ. ಕ್ರಿಯೇಟಿವಿಟಿ ಕಂಪ್ಲೀಟ್ ಆಗಿ ಹ್ಯಾಂಡಲ್ ಮಾಡ್ತಾರೆ. ಐ ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್, ದ ಆಡ್ಮಿನ್, ದ ಫೈನಾನ್ಸ್. ಸೊ ನಾವಿಬ್ರು ಮಿಕ್ಸ್ ಮಾಡಲ್ಲ. ಸೊ ಹಿ ಗಿವ್ಸ್ ಮಿ ಕಂಪ್ಲೀಟ್ ಫ್ರೀಡಮ್ ಇನ್ ವಾಟ್ ಐ ಆಮ್ ಡೂಯಿಂಗ್ ಆ್ಯಂಡ್ ಅವ್ರ ಕ್ರಿಯೇಟಿವಿಟಿಗೆ ನಾನು ತಲೆ ಹಾಕಲ್ಲ. ಮೆಜಾರಿಟಿ ನಾನು ಹೋಮ್ ಪ್ರೊಡಕ್ಷನ್ಸೇ ಮಾಡಿರೋದು ಆ್ಯಂಡ್ ದ ಲೆವೆಲ್ ಕೂಡ ಹಾಗೆ ಶುರು ಆಗಿದ್ದು. ಆ್ಯಂಡ್ ಐ ಆಮ್ ವೆರಿ ಕಂಫರ್ಟಬಲ್ ಇನ್ ಮೈ ಹೋಮ್ ಪ್ರೊಡಕ್ಷನ್. ಯಾಕಂದ್ರೆ ನಾನು ಐ ಫೀಲ್ ಐ ಆಮ್ ನಾಟ್ ಆನ್ಸರಬಲ್ ಟು ಎನಿಬಡಿ ಆ್ಯಂಡ್ ಐ ಕ್ಯಾನ್ ಆಲ್ವೇಸ್ ಗಿವ್ ಫುಲ್ ಜಸ್ಟಿಫಿಕೇಶನ್ ಟು ಮೈ ಸ್ಕ್ರಿಪ್ಟ್. ಮದುವೆ ಆಗಿದ್ದು ಫಸ್ಟ್ ಡೇನೆ ಕೂರಿಸ್ಕೊಂಡು ನಮ್ಮ ಅತ್ತೆ ಮಾವ ಹೇಳಿದ್ರು, ನೋಡಮ್ಮ ಅವ್ನು ಕ್ರಿಯೇಟಿವ್ ಫೀಲ್ಡಲ್ಲಿ ಇದ್ದಾನೆ, ಅವ್ರನ್ನೊಬ್ಬ ಡೈರೆಕ್ಟರು, ಸೊ ನೀನು ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು. ಅವ್ರ ಮನೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವ್ರಿಗೆ ತಲೆನೋವು ಕೊಡಬೇಡ. ಫಸ್ಟ್ ಲೆಸನ್ ನಮ್ಮ ಮಾವ ನನಗೆ ಹೇಳ್ಕೊಟ್ಟಿದ್ದು, ಪೇಮೆಂಟ್ಸ್ ಯಾರಿಗೂ ಪೆಂಡಿಂಗ್ ಇಡಬೇಡಮ್ಮ, ಎಲ್ಲರೂ ಪೇಮೆಂಟ್ಸು ಕರೆಕ್ಟಾಗಿ ನೀಟಾಗಿ ಅವ್ರವ್ರ ಮನೆಗೆ ಹೋಗಬೇಕು, ಅದನ್ನ ಮಾತ್ರ ನೀವು ಪಾಲಿಸೋದಾದ್ರೆ ಈ ಜವಾಬ್ದಾರಿ ತಗೋ ಅಂತ ಹೇಳಿದ್ರು. ಮೋಸ್ಟ್ಲಿ ನಿಮ್ಮ ಜಯಮಾದ ನಾನು ಎಲ್ಲ ಸಿನಿಮಾ ನನ್ನ ತಾಯಿ ಹೆಸರಲ್ಲೇ ಮಾಡೋದು. ಶಿ ಇಸ್ ಮೈ ಪವರ್ ಹೌಸ್. ದರ್ಶನ್ ಅಣ್ಣ ಈ ಹೆಲ್ಪ್ ಮೀ, ಯಾಕಮ್ಮ ನಾನು ಉಳಿಸ್ಕೊಡ್ತೀನಿ ನಿನಗೆ. ಸೊ ದಟ್ ವೇ ಐ ವುಡ್ ಸೇ ಅಟ್ ಲೀಸ್ಟ್ ನಮ್ದು 20% ಬಡ್ಜೆಟ್ ಆಫ್ ದ ಫಿಲ್ಮ್ ಅವ್ರು ಉಳಿಸ್ಕೊಟ್ಟಿದ್ದಾರೆ ನನಗೆ. ಲೆವೆಲ್ ಟೈಟಲ್ ಕೂಡ ಹಾಗಿದೆ, ಇದು ಸಿನಿಮಾ, ಇಟ್ ಈಸ್ ಅ ಪ್ಯೂರ್ ಎಂಟರ್ಟೈನಿಂಗ್ ಇಂಡಸ್ಟ್ರಿ ಆಕ್ಚುಲಿ. ಸೊ ಆ ಸ್ಟೋರಿಗೆ ಆ ಟೈಟಲ್ ಅಂತ ಹೇಳಿದಾಗ ನೀವು ಯಾವ ಪರ್ಸೆಪ್ಷನ್ ನೋಡ್ತೀರಾ ಅನ್ನೋದು ಅದು ಜನಕ್ಕೆ ಬಿಟ್ಟಿದ್ದು. ನಮಸ್ಕಾರ, ನಾನು ಎ ಶಾರದಾ. ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ದ ಕ್ರಿಯೇಟಿವ್ ಕಪಲ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಪ್ರಕಾಶ್ ವೀರ್ ಆ್ಯಂಡ್ ತಶ್ವಿನಿ ಆಸ್ ದೇ ಟೇಕ್ ಅಸ್ ಇನ್ಸೈಡ್ ದ ವರ್ಲ್ಡ್ ಆಫ್ ದ ಡೆವಿಲ್. ನಮಸ್ಕಾರ. ನಮಸ್ಕಾರ ಶಾರದಾ. How are you? Good, doing great. The devil mood. Yes. Prakash Vignan, before we talk about the inside story of the devil, that's a subject ನೀವು ನೆನ್ನೆ ಹೇಳ್ದಾಗಿಂದ 7 years you have been toying with this subject. Yeah. At what confidence ನಿಮ್ಗಿತ್ತು ಈ ಥರ ಸಬ್ಜೆಕ್ಟು? ಅಂದರೆ you never even touched something else. You never thought there's so many subjects that would have come by your way 7 years ali, but you still were bent upon doing a film of this sort now again, and you were holding on to it for, as I said, 7 years. Yeah. Now coming to theaters on December 11th. See, it's always the script. It's always the story that kind of invokes that conviction in you. ಸೊ ಅದು ನನಗೆ ಡೆವಿಲಲ್ಲಿ ತುಂಬ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಾಣ್ತಿತ್ತು. ಆ್ಯಂಡ್ ದರ್ಶನ್ ಅವ್ರಿಗೆ ಹೇಳಿದ್ಮೇಲಂತೂ ಈ ವಾಸ್ ವೆರಿ ಕಿಕ್ಡ್ ಅಬೌಟ್ ಇಟ್. ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಶೇಡ್ಸ್ ಇಟ್ಸ್ ರಿಯಲಿ ಗುಡ್ ಆ್ಯಂಡ್ ನೆಗೆಟಿವ್ ಶೇಡ್ ಇದೆ, ಸೊ ಇದನ್ನ ನಾನು ಮಾಡಬೇಕು ಅಂತ ಅವರು ತುಂಬ ಆ್ಯಕ್ಚುಲಿ ಅದನ್ನು ಫೋರ್ಸ್ ಮಾಡಿದ್ದಿಲ್ಲ, ಮಾಡೋಣ ಇದನ್ನಂತ. ಸೊ ಬಟ್ ಆಗಲೂ ಕೂಡ ಐ ಟುಕ್ ಮೈ ಟೈಮ್. ಅಂದರೆ ತುಂಬ ವರ್ಷನ್ಸ್ ಆಫ್ ಅಂದರೆ ಅದೊಂದರೇ ನಾವು ಟ್ರಾವೆಲ್ ಮಾಡ್ತಿದ್ರಿಂದ ಇಟ್ ಇಸ್ ನಾಟ್ ಜಸ್ಟ್ ದಟ್ ಓಕೆ ದಿಸ್ ಇಸ್ ವಾಟ್ ವಿ ಆರ್ ಆಲ್ ಡೂಯಿಂಗ್ ಅಂತ. ವಿ ಆರ್ ಡೂಯಿಂಗ್ ಲಾಟ್ ಆಫ್ ಅದರ್ ಥಿಂಗ್ಸ್ ಆಲ್ಸೋ, ಬಟ್ ಅಟ್ ದ ಸೇಮ್ ಟೈಮ್ ಲಾಟ್ ಆಫ್ ಡ್ರಾಫ್ಟ್ಸ್ ಹ್ಯಾಪನ್. ಇದನ್ನ ಈ ಥರ ಡಿಪಿಕ್ಟ್ ಮಾಡಿದ್ರೆ, ಈ ಥರ ಡಿಪಿಕ್ಟ್ ಮಾಡಿದ್ರೆ, ಸೊ ಅದು ಒಂದು ಫೈನಲ್ ವರ್ಷನ್ ಬರೋ ಅಷ್ಟರೊಳಗಡೆ ಒಂದು ಕೋವಿಡ್ ಆಯಿತು, ಮೈ ಫಾದರ್ಸ್ ಇಲ್ನೆಸ್ ಆಯಿತು. ಸೊ ಅದೆಲ್ಲ ಮುಗಿದು ಅದು ಕಲ್ಮಿನೇಟ್ ಆಗಿ ನಾವು ಸಿನಿಮಾ ಶೂಟಿಂಗ್ ಅಂತ ಹೋಗಿದ್ದೆ 2024. ಸೊ ದಟ್ ಇಸ್ ದ ಪ್ರಾಸೆಸ್ ಅಷ್ಟೇ. ನನಗೆ 7 years ಆಗಿದೆ ಅನ್ನೋದು ಕೂಡ ನನ್ನ ತಲೆಯಿಲ್ಲ, ಬಿಕಾಸ್ ಐ ಬಿನ್ ಟ್ರಾವೆಲಿಂಗ್. ಸೊ 1-2 years ಅಲ್ಲೇ ನಾನು ಅನ್ಕೊಂತೀವಿ ಸ್ಟೇ ಇಲ್ಲ ಅಂತ. ಇವತ್ತು ಎಕ್ಸ್ಪೈರಿ ಡೇಟ್ ಬೇಗ ಜಾಸ್ತಿ ಆಗ್ತಾ ಇದೆ, ಬಟ್ ಅದನ್ನ ಆ ಸಬ್ಜೆಕ್ಟ್ನ ಲೈಕ್ ವೆರಿ ಸೋ ಕಾನ್ಫಿಡೆಂಟ್ ಅಂತ ಅಷ್ಟೇ. ಆ ಸಬ್ಜೆಕ್ಟ್ ಕಾನ್ಫಿಡೆಂಟ್ ಅನ್ನೋದಕ್ಕಿಂತ ಕನ್ವಿಕ್ಷನ್. ದಟ್ ಇಸ್ ಸಮಥಿಂಗ್ ನೈಸ್ ಹಿಯರ್. ಇಟ್ಸ್ ಅ ಗುಡ್ ಸ್ಟೋರಿ ಟು ಬಿ ಟೋಲ್ಡ್ ಅಂಡ್ ನನಗೆ ಇಟ್ ಇಸ್ ವೆರಿ ನ್ಯೂ. The lot of things that I had to unlearn to do something like this, and I had to invoke that mass element in me agli nan connectability shuru agbekiತ್ತು ನನಗೆ. So it took some time to happen to approach that. ಆಮೇಲೆ more than anything else, for someone like me, ನೀವು ಒಂದು ಕಥೆ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ನನ್ನಲ್ಲಿ ಆ ಕನ್ವಿಕ್ಷನ್ ಕಂಡು ಬಂದಿಲ್ಲ ಅಂದ್ರೆ ಅವ್ರು ಅದನ್ನ ಕ್ಯಾರಿ ಮಾಡೋಕ್ಕಾಗಲ್ಲ. It has to translate on the screen like that only. But for him to be convinced with this subject is the negative shade in that. That was the main point. The story in itself, actually. Okay. Yes, definitely there is a negative shade. But a story in itself, actually, negative adru kuda, the way it progresses in the film, that is the beauty of the script. Okay. Also, it's very rare. Now, in every cinema industry also, couple as producers,
bringing together creativity and production. And you have been holding that flagship for a long time. Yeah, see, there again, before we get into that discussion only, I want to make it very clear to people that a couple coming out together and doing something, that is separate. That is separate. Illi ಏನಂದ್ರೆ the situations are such that we had to come out there for each other. Illa, she had to come and take that stance. ಅವ್ರು ಬರಬೇಕಾಯ್ತು, ಅವ್ರು ಅದ್ರಲ್ಲಿ ತೊಡಗಿಸ್ಕೊಳ್ಬೇಕಾಗಿತ್ತು, ಅವ್ರು ಅದನ್ನ ಆ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಯ್ತು. ಹಾಗಂತ ಹೇಳಿ ನಾವು ಆ ತರ ಕಪಲ್ ಅಂತ ನಾವೆಲ್ಲೂ ಪ್ರೊಜೆಕ್ಟ್ ಮಾಡೋದಾಗ್ಲಿ ಪೋರ್ಟ್ರೇ ಮಾಡೋದಾಗ್ಲಿ ಅಲ್ಲ. ಆಕ್ಚುಲಿ ವಿ ಟ್ರೀಟ್ ದಿಸ್ ಪ್ಯೂರ್ಲಿ ಆಸ್ ಅ ಪ್ರೊಫೆಷನ್, ಆಸ್ ಅ ಜಾಬ್. ಆಕ್ಚುಲಿ ಅವ್ರಿಗೂ ಕೆಲಸ ಮಾಡೋಕ್ಕೆ ತುಂಬಾ ಇಷ್ಟ. ಶಿ ಇಸ್ ನಾಟ್ ಒನ್ ಪರ್ಸನ್ ಹೂ ವಾಂಟ್ಸ್ ಟು ಲಿವ್ ಜಸ್ಟ್ all to herself and her life and like the Insta life anta heltaralla. She is not that person. Basically she likes to do something, and why not this, because ನನಗೂ ಇಲ್ಲಿ ಸಪೋರ್ಟ್ ಸಿಸ್ಟಮ್ ಬೇಕಿತ್ತು, and who else can I trust better than my wife? But also, having said that, it's a nice way of putting it out. Today, ಮನೆಯಲ್ಲಿ ಒಂದು issues na sort out ಮಾಡಿ couple sorting out issues only is becoming difficult. So syncing vision, it can be tricky. So how do you manage to, that approach, the creative approach is actually, important. We don't mix the two. I think she's a better person to answer, because she takes care of entirely the we don't finance. mix our ಇವರು creativity complete ಆಗಿ ಹ್ಯಾಂಡಲ್ ಮಾಡ್ತಾರೆ. I take care of the production, the admin, the finance. So ನಾವಿಬ್ರು ಮಿಕ್ಸ್ ಮಾಡಲ್ಲ. So he gives me complete freedom in what I am doing, and our creativity ನಾನು ತಲೆ ಹಾಕಲ್ಲ. Okay. Sometimes if he needs some kind of a suggestion from a woman's point of view or from an audience point of view, ಅವಾಗ ನನ್ನ ಕೇಳ್ತಾರೆ ಹೊರತು, but I never interfere in his job. Suppose he comes with you, says the script okay, will you give a suggestion that way? ಹೌದು, ಒಂದೊಂದ್ಸಲ ಕೇಳ್ತಾರೆ. I'll give my point of view, but I never say okay you have to take it from me. Okay. ಅಷ್ಟೇ. But that is very rare. Most of the time he's right. So but yeah. Yes. Also, having said that, from the producer's point of view, was it like you pushed yourself to produce Devil, or is it the confident because Darshan is a star and there's no risk to it? He always done majority ನಾನು ಹೋಮ್ ಪ್ರೊಡಕ್ಷನ್ಸ್ ಮಾಡಿರೋದು. Okay. And the Devil ಕೂಡ ಹಾಗೆ ಶುರು ಆಗಿದ್ದು, and I'm very comfortable in my home production. Because ನಾನು I feel I'm not answerable to anybody, and I can always give full justification to my script. And ತಶ್ವಿನಿ ತುಂಬಾ ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಳ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ ನನಗೆ, ಆಕ್ಚುಲಿ ನೋಡಿ ಇಲ್ಲಿ ಸ್ವಲ್ಪ ನೀನು ಜಾಸ್ತಿ ಹೋಗ್ತಾ ಇದೆಯಾ, ಇಲ್ಲಿ ಸ್ವಲ್ಪ ಇದಾಗ್ತಿದೆ. ಅಂಡ್ ನಾನು ಹಠ ಬಿದ್ದು ನಾನು ಏನಾದ್ರು ಮಾಡ್ತಾ ಇದ್ದಾಗ ತಶ್ವಿನಿನ ಕರೆದು ದರ್ಶನ್ ಅವರು ಹೇಳಿದ್ದಿದೆ, ಬಾಮ್ಮ ಇಲ್ಲಿ ನಿನ್ ಗಂಡ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತಾ ಇದ್ದಾನೆ, ನೋಡ್ಕೊಮ್ಮ ಅದನ್ನ, ಅವ್ನ್ ಬಿಟ್ರೆ ಹೋಗ್ತಾನೆ ಇರ್ತಾನೆ ಅಂತ, ಅದೆಲ್ಲ ಇದ್ದಿದ್ದೆ ಆಕ್ಚುಲಿ. ಅಂಡ್ ಅದನ್ನ ಶಿ ಇಸ್ ಲರ್ನ್ಡ್ ಇಟ್ ಫ್ರಮ್ ಮೈ ಫಾದರ್ ಆಲ್ಸೋ ವೆರಿ ವೆಲ್, ಬಿಕಾಸ್ ಶಿ ವಿಲ್ ಟೆಲ್ ಯು ಮೋರ್ ಅಬೌಟ್ ಇಟ್ ಆಕ್ಚುಲಿ. ಮದ್ವೆ ಆಗಿದ್ ಫಸ್ಟ್ ಡೇನೆ ಕೂರ್ಸ್ಕೊಂಡು ನಮ್ಮ ಅತ್ತೆ ಮಾವ ಹೇಳಿದ್ರು, ನೋಡಮ್ಮ ಅವ್ನ್ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇದ್ದಾನೆ, ಅವನೊಬ್ಬ ಡೈರೆಕ್ಟರು, ಸೊ ನೀನು ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು. ಅವ್ರ ಮನೆಗೆ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಅವ್ರಿಗೆ ತಲೆನೋವು ಕೊಡಬೇಡ. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿ ನೀಡ್ಸ್ ದಿಸ್ ಕ್ರಿಯೇಟಿವ್ ಸ್ಪೇಸ್ ಅಂತ. ಆ್ಯಂಡ್ ಐ ಡೆಫಿನೆಟ್ಲಿ ರೆಸ್ಪೆಕ್ಟೆಡ್ ದ್ಯಾಟ್. ಹಾಗೆ ಒಂದೊಂದೇ ಕಲ್ತ್ಕೊಂಡು ಒಂದಿನ, ಐ ಕಮ್ ಫ್ರಮ್ ಫಿನಾನ್ಸ್ ಬ್ಯಾಕ್ ಗ್ರೌಂಡ್ ಆ್ಯಕ್ಚುಲಿ. ಸೊ ಐ ಡನ್ ಮೈ ಫಿನಾನ್ಸ್ ಇನ್ MBA ಇನ್ ಫಿನಾನ್ಸ್. ಸೊ ಹಾಗಾಗಿ ನಮ್ಮ ಮಾವ ಕೂರಿಸ್ಕೊಂಡು ನನಗೆ ಇದು ಅಂತ ನನಗೆ ನೀಟಾಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ನನ್ನನ್ನು ಹಿ ಗ್ರೂಮ್ಡ್ ಮೀ ಟು ಟೇಕ್ ಕೇರ್ ಆಫ್ ದ ಪ್ರೊಡಕ್ಷನ್. ಈ ಸೆಡ್ ಐ ಆಮ್ ಗೆಟಿಂಗ್ ಓಲ್ಡ್, ಇನ್ನು ಮುಂದಕ್ಕೆ ನಾನು ಇದನ್ನು ನೋಡ್ಕೊಳಕ್ಕಾಗಲ್ಲ, ಬಟ್ ಪ್ರಕಾಶ್ಗೆ ನೀನೊಂದು ಸಪೋರ್ಟ್ ಸಿಸ್ಟಮ್ ಆಗಿರಬೇಕು ಅಂತ ಅವರು ನನಗೆ ಇದನ್ನೆಲ್ಲ ಹೇಳ್ಕೊಟ್ಟು ಕಲಿಸಿ. ಹಾಗೆ ಪ್ರಕಾಶ್ ಅವರಿಂದನೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ಐ ಲರ್ನ್. ಐ ಥಿಂಕ್ ಗೋಕುಲ ಯು ಸ್ಟಾರ್ಟೆಡ್ ಆಫ್ ಸ್ವಲ್ಪ ಅಂದ್ರೆ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡಿ ಮಿಲನದಿಂದಾನೆ. ಸೊ ಹಾಗಾಗಿ ಆ್ಯಂಡ್ ಫಸ್ಟ್ ಲೆಸನ್ ನಮ್ಮ ಮಾವ ನನಗೆ ಹೇಳ್ಕೊಟ್ಟಿದ್ದು, ಪೇಮೆಂಟ್ಸ್ ಯಾರ್ದು ಪೆಂಡಿಂಗ್ ಇಡಬೇಡಮ್ಮ, ಎಲ್ಲರೂ ಪೇಮೆಂಟ್ಸು ಕರೆಕ್ಟಾಗಿ ನೀಟಾಗಿ ಅವ್ರವ್ರ ಮನೆಗೆ ಹೋಗಬೇಕು, ಅದನ್ನ ಮಾತ್ರ ನೀವು ಪಾಲಿಸೋದಾದ್ರೆ ಈ ಜವಾಬ್ದಾರಿ ತಗೋ ಅಂತ ಹೇಳಿದ್ರು. ಮೋಸ್ಟ್ಲಿ ನೀವು ಮ್ಯಾರೇಜ್ ರಿಸೆಪ್ಷನ್ ಸ್ಟೇಜ್ ಮೇಲೆ ನಿಂತಾಗಲೇ MBA ಫೈನಾನ್ಸು ಅಲ್ಲೇ ಡಿಸೈಡ್ ಮಾಡಿರ್ಬೇಕು ಅನ್ಸುತ್ತೆ. ವೆರಿ ಪ್ರಾಕ್ಟಿಕಲ್ ಪೀಪಲ್ ಬೇಸಿಕಲಿ. ಅಂದ್ರೆ ವಿ ನೋ ಅವರ್ ಲಿಮಿಟೇಷನ್ಸ್, ಅವರ್ ಸ್ಪೇಸಸ್, ಅದನ್ನ ನಾವು ಯಾವತ್ತು ಓವರ್ ಸ್ಟೆಪ್ ಮಾಡಲ್ಲ. ಅಂಡ್ ಒಂದು ಸಲ ಆ ಜವಾಬ್ದಾರಿ ಅವರು ಕೊಟ್ಮೇಲೆ ನಾನು ಐ ಡೋಂಟ್ ಕ್ವೆಶ್ಚನ್ ಹರ್ ಟು ಮೆನಿ ಥಿಂಗ್ಸ್, ಬಟ್ ವಿ ಹ್ಯಾವ್ ಡಿಸ್ಕಷನ್ಸ್ ಡೆಫಿನೆಟ್ಲಿ. Where is that meeting point as a producer and a creative director
and where you people stand out? ನಾಟ್ ನೆಸೆಸರಿಲಿ ಪ್ರಾಬ್ಲಿ ನಂದೇನೋ ಒಂದು ವಿಷನ್ ಇರುತ್ತೆ, ಓಕೆ, ದಟ್ ಐ ಗೋ ಶೇರ್ ವಿತ್ ದಮ್. ಆಕ್ಚುಲಿ ಇವಾಗ ಟೆಲಿವಿಷನ್ ಅಲ್ಲಿ ನೋಡ್ಕೊಳ್ತಿರೋದ್ರಿಂದ ಶಿ ಕಮ್ಸ್ ಬ್ಯಾಕ್ ಅಂಡ್ ಟೆಲ್ಸ್ ಮಿ ಈ ತರ ಒಂದು ಸ್ಟೋರಿ ಇದೆ, ಯು ಥಿಂಕ್ ವಿ ಶುಡ್ ಟೇಕ್ ಇಟ್ ಅಪ್ ಅಂತ ಆ ಡಿಸ್ಕಷನ್ಸ್ ಮಾಡ್ತೀವಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಟೆಲಿವಿಷನ್ ಅಂತ ಬಂದಾಗ ವಿ ಡಿಸ್ಕಸ್ ವಿತ್ ಅವರ್ ಮದರ್. ಆಕ್ಚುಲಿ ಜಯಮ್ಮ ಅಂತ ನಾನು ಎಲ್ಲ ಸಿನಿಮಾ ನನ್ನ ತಾಯಿ ಹೆಸರಲ್ಲೇ ಮಾಡೋದು. ಶಿ ಇಸ್ ಮೈ ಪವರ್ ಹೌಸ್ ಬೇಸಿಕ್ಲಿ. ಸೊ ಅವ್ರ ಹೆಸರಲ್ಲೇ ನಾನು ಎಲ್ಲ ಸಿನಿಮಾನು ಮಾಡೋದು. ಆಮೇಲೆ ಅವರು ಅಲ್ಲಿ ಇನ್ಪುಟ್ಸ್ ಕೊಡ್ತಾರೆ, ಟೆಲಿವಿಷನ್ ಸಂಬಂಧಪಟ್ಟ ಹಾಗೆ ಎಲ್ಲ ಅವರು ಅಲ್ಲಿ ಇನ್ಪುಟ್ಸ್ ಕೊಡ್ತಾರೆ. ಅಂಡ್ ಸೊ ಆ ತರ ಒಂದು ಹೆಲ್ತಿ ಡಿಸ್ಕಷನ್ಸ್ ಎಲ್ಲರಲ್ಲೂ ಆಗುತ್ತೆ. ಬಟ್ ಸಿನಿಮಾ ಅಂತ ಬಂದಾಗ ಅದು ಯಾವಾಗಲೂ ಅಷ್ಟೇ, ಅದು ಟೆಲಿವಿಷನ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಇಟ್ಸ್ ಆಲ್ವೇಸ್ ಒನ್ ಪರ್ಸನ್ಸ್ ಕನ್ವಿಕ್ಷನ್. ಅದಕ್ಕೆ ಜೊತೆಗೆ ಕೂರೋದು ಬಂದು ನಿಮಗೆ ತಶ್ವಿನಿ. ಆಕ್ಚುಲಿ ಶಿ ಸಪೋರ್ಟ್ಸ್ ಮೀ ದ್ಯಾಟ್. ನನಗೆ ಇನಿಷಿಯಲಿ ತುಂಬ ಕಷ್ಟ ಆಯಿತು. ನಾವು ಫಿಲ್ಮ್ಸ್ ಮಾಡ್ತಾ ಇದ್ದಿದ್ದಲ್ಲ, ಟೆಲಿವಿಷನ್ ಪ್ರೊಡಕ್ಷನ್ ಹೌಸ್ನ ಇದಕ್ಕಿದ್ದ ಹಾಗೆ ಶುರು ಮಾಡಿದಾಗ ಐ ಟುಕ್ 2 years ಟು ಲರ್ನ್ ದಟ್ ಪ್ರಾಸೆಸ್. ಆಕ್ಚುಲಿ ಅದ್ರ ಅರ್ಥ ಮಾಡ್ಕೊಳ್ಳೋಕೆ ನನಗೆ ಒಂದು ಟೀಮ್ ಸೆಟಪ್ ಮಾಡೋಕ್ಕೆ ನನಗೆ 2 years ಆಯ್ತು ಆಕ್ಚುಲಿ. ಸೊ ಇಟ್ ಈಸ್ ಅ ಚಾಲೆಂಜ್ ಬೈ ಇಟ್ ಸೆಲ್ಫ್, ಬೋತ್ ದ ಫೀಲ್ಡ್ಸ್. ಇವಾಗ ಒಂದೊಂದ್ಸಲ ಸೀರಿಯಲ್ ಅಲ್ಲಿ ಇವತ್ತು ಶೂಟಿಂಗ್ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು, ಬಟ್ ಮೂವೀಸ್ ಅಲ್ಲಿ ವಿ ಕ್ಯಾನ್ ಸ್ಟಿಲ್ ಟೇಕ್ ದ ಲಿಬರ್ಟಿ ಆಫ್ ಓಕೆ ಇವತ್ತು ಆಗಲ್ಲ ಅಂದ್ರೆ ನಾಳೆ ಇಟ್ಕೋಬಹುದು ಅನ್ನೋ ಒಂದು ಸ್ವಲ್ಪ ಸ್ಪೇಸ್ ಇರುತ್ತೆ. ದಟ್ ಇಸ್ ನಾಟ್ ದೇರ್ ಇನ್ ಸೀರಿಯಲ್. ಸೊ ವಿ ಆರ್ ಯೂಸ್ ಟು ದಟ್ ಪ್ರೆಷರ್, ಸೊ ದಿಸ್ ಇಸ್ ಈಸಿಯರ್. Okay, but having said that, cinema itself is unpredictable. Yes. Kannada cinema antu innu unpredictable. So when it comes to like budget wise agli, handling the whole production, it's a big task today. Yes. How did you go about it with The Devil, especially the circumstances you were in, like through the process of ಥ್ರೂ ದ ಪ್ರಾಸೆಸ್? ಎಸ್. ಸೊ ಡೆಫಿನೆಟ್ಲಿ ಹೇಳಿದಾಗೆ ನಾವೆಲ್ಲನೂ ಡಿಸ್ಕಸ್ ಮಾಡ್ಕೊಂಡ್ವಿ. ಫಸ್ಟ್ ವಿ ಸ್ಯಾಟ್ ಡೌನ್ ವಿತ್ ದ ಬಡ್ಜೆಟ್. ಸೊ ಈ ಸ್ಕ್ರಿಪ್ಟ್ಗೆ ಯಾವ ಥರ ಒಂದು ಬಡ್ಜೆಟ್ ಆಗ್ಬೋದು, ಆ ಬಡ್ಜೆಟ್ ತಕ್ಕನಂಗೆ ನಾವು ಎಲ್ಲಾನು ಪ್ಲಾನ್ ಮಾಡ್ಕೊಂಡ್ವಿ, ಶೆಡ್ಯೂಲ್ಸಿಂದ ಹಿಡಿದು ಎವ್ರಿಥಿಂಗ್, ಲೊಕೇಶನ್ಸ್. ಸೊ ನಮ್ಮ ಬಡ್ಜೆಟಲ್ಲೆಲ್ಲ ಫಿಟ್ ಆಗುತ್ತೆ ಅಂದರೆ ನಾವು ವಿ ವರ್ ರೆಡಿ ಟು ಟೇಕ್ ದಟ್ ಪ್ಲಂಜ್. ಸೊ ಅಲ್ಲಿಂದ ಶುರು ಆಗಿದ್ದು. ಆ್ಯಂಡ್ ಡೆಫಿನೆಟ್ಲಿ ಲೈಕ್ ಐ ಸೆಡ್, ಇವ್ರದ್ದೆಲ್ಲರದು ಐ ಬಿಲೀವ್ ಇನ್ ಬಾರೋಡ್ ನಾಲೆಜ್. Okay. ಸೊ ಎಸ್, ಐ ಟುಕ್ ದ ನಾಲೆಜ್ ಫ್ರಮ್ ಹಿಮ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಅಂದರೆ ಇವಾಗ ಪ್ರಕಾಶ್ ಹೇಳಿದಾಗೆ ದರ್ಶನ್ ಅಣ್ಣ ಈ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ಎಲ್ಲೆಲ್ಲಿ ನಾನು ಸೇವ್ ಮಾಡ್ಬೋದು. ದಟ್ ಇಸ್ ಸಮಥಿಂಗ್ ದಟ್ ಐ ಆಲ್ಸೋ ಡಿಡ್ ನಾಟ್ ನೋ, ಬಟ್ ಹೀ ನ್ಯೂ. ಅವ್ರ ಪ್ರತಿಯೊಂದು ಡಿಪಾರ್ಟ್ಮೆಂಟು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ I think he is very he can be a very good producer. ಸೊ ಹಾಗಾಗಿ ನನಗೆ ಆಮೇಲೆ ಉಳಿಸ್ಕೊಡೋರು, ಅವ್ರು ಹೇಳೋರು, ಯಾಕಮ್ಮ ನಾನು ಉಳಿಸ್ಕೊಡ್ತೀನಿ ನಿನಗೆ. ಸೊ ದ್ಯಾಟ್ ವೇ ಐ ವುಡ್ ಸೇ ಅಟ್ ಲೀಸ್ಟ್ ನಂದು 20% ಬಡ್ಜೆಟ್ ಆಫ್ ದ ಫಿಲ್ಮ್ ಅವ್ರು ಉಳಿಸ್ಕೊಟ್ಟಿದ್ದಾರೆ ನನಗೆ. ಎಸ್. So when people say producers, actor ಅಂದಾಗ he is an example. Yes, he is. ಈಸ್ ಅನ್ He is- ಎಕ್ಸಾಂಪಲ್. he is- ನನಗೆ ಅಣ್ಣ ಅವರು, ಓಕೆ, ನೋಡ್ ಅಣ್ಣ ತರ ಈ ಸ್ಟುಡ್ ಬೈ ಮೀ ಜಸ್ಟ್ ಲೈಕ್ ಹೌ ಮೈ ಬ್ರದರ್ ವುಡ್ ಸ್ಟ್ಯಾಂಡ್. ನನ್ಗೆ ಯಾವಾಗಲೂ ನನ್ನ ಪ್ರಕಾಶ್ ಹೇಳ್ತಾ ಇದ್ರು, ನಾನು ಇಬ್ರು ಅಣ್ಣಂದಿರು. ಒಂದು ಮೈ ಆಕ್ಚುಲ್ ಬ್ರದರ್ ಹೂ ಇಸ್ ಇನ್ ಆಸ್ಟ್ರೇಲಿಯಾ. ಅವರು ನನಗೆ ಒಂದು ಫೇಸ್ ಅಲ್ಲಿ ನನ್ನ ಕೈ ಹಿಡಿದಿದ್ದಾರೆ. ಇವನ್ ಐ ವಾಸ್ ಇನ್ ಅ ಲೋ ಫೇಸ್ ಅಂಡ್ ಹಿ ಸ್ಟುಡ್ ಬೈ ಮೀ, ನಮ್ಮ ಅಣ್ಣ. ಹಾಗೆ ಸೆಟ್ ಅಲ್ಲಿ ದರ್ಶನ್ ಅಣ್ಣ ನನ್ನ ಜೊತೆ ನಿಂತಿದ್ದಾರೆ, ನನ್ನ ಕೈ ಹಿಡ್ಬಿಟ್ಟು, ನಿನ್ಗೆ ಯಾಕಮ್ಮ, ನಾನು ಈ ಸಿನಿಮಾ ನಿಂಗೆ ಮುಗಿಸ್ಕೊಡ್ತೀನಿ, ಅದು ಅಂಡ್ ನಿನ್ಗೆ ಏನ್ ಬೇಕು ಹೇಳು, ನಾನು ಡೈರೆಕ್ಟರ್ ಹತ್ರ ಮಾತಾಡ್ಬಿಟ್ಟು ನಿಂಗೆ ಬಡ್ಜೆಟ್ ಕಟ್ ಮಾಡಿಸ್ತೀನಿ. ಸೊ ದಾಟ್ಸ್ ಹೌ ಸ್ವೀಟ್ ಹಿ ವಾಸ್. No, Darshan sir, knowing him even as a journalist, he goes to any heights when it comes to cinema. He can do anything. Yes, like yes. As a friend also, actually. As a friend. ಅವ್ರು ಹಾಗೇನೆ. I mean, anything you ask, if you ask him something, he will never stop. Never Okay. say He no. will definitely do it. Yes. Yeah. Okay. Coming to the cinema now. Okay. The Devil. Okay. Probably people have been talking to you about, the negative side of it and all, but that's the title. And, but, even astrologers coming into the picture for this, saying you should change the title only to benefit Darshan's life and everything. So when you heard that, especially when Prakash keeps saying that I'm cut off from social media, adella. So did you get any calls like that, sir, ನೀವು ಚೇಂಜ್ ಮಾಡಬೇಕು, ಒಳ್ಳೇದಾಗುತ್ತೆ ಅವ್ರಿಗೆ ಅಂತ, ಆ ಥರ ಏನಾದ್ರು ಇಲ್ಲ, ಬಂದಿಲ್ಲ? ಆ ಥರ ಇಲ್ಲ. ಆಕ್ಚುಲಿ ಡೆಫಿನೆಟ್ಲಿ ಸ್ವಲ್ಪ ಫ್ಯಾಮಿಲಿ ಮೆಂಬರ್ಸ್ ನಮ್ಗೆ ಹೇಳಿದ್ದುಂಟು. ನಮ್ಮ ಮಾವ ಎಲ್ಲ ಬಂದು ಹೇಳಿದ್ರು, ಆಕ್ಚುಲಿ ಯಾಕೆ ಅಷ್ಟೊಂದು ಹಠ ಹಿಡಿದಿದ್ಯಾ ಟೈಟಲ್ ವಿಷಯದಲ್ಲಿ ಅಂತ. ಆಕ್ಚುಲಿ ಇಲ್ಲ, ಕತೆಗೆ ಅದು ತುಂಬಾ ಸ್ಟ್ರಾಂಗ್ ಆಗಿ ಅದು ಬೇಕು ಕತೆಗೆ, ಹಾಗಾಗಿ ಅದು ಅಷ್ಟೇ. ಅಂಡ್ ಐ ಆಲ್ವೇಸ್ ಯೂಸ್ ಟು ಸೇ, ಸಿ ಇಟ್ ಇಸ್ ಆಲ್ವೇಸ್ ವಾಟ್ ಯು ಫೀಡ್. ನೀವು ಇವಾಗ ಒಂದು ಪ್ಲಾಂಟ್ ನ ಇಟ್ಟು ನೀವು ಸುಮ್ಮನೆ ಕೆಟ್ಟದಾಗ ಮಾತಾಡ್ತಾನೆ ಇದ್ರೆ ಅದು ಖಂಡಿತ ಅದು ಇಟ್ ವಿಲ್ ಡ್ರೈ ಡೌನ್ ಬೇಸಿಕ್ಲಿ. ಬಟ್ ಅದಕ್ಕೆ ನೀವು ಪಾಸಿಟಿವ್ ಆಗಿ ಹೇಳ್ತಾ ಇದ್ರೆ ಅಫ್ಕೋರ್ಸ್ ಇಟ್ ವಿಲ್ ಬ್ಲಾಸಮ್. ಆಕ್ಚುಲಿ ಅದು ಬೆಳೆಯುತ್ತೆ ಚೆನ್ನಾಗಿ. ದ ಡೆವಿಲ್ ಟೈಟಲ್ ಕೂಡ ಹಾಗೇನೆ. ಇದು ಸಿನಿಮಾ, ಇಟ್ ಈಸ್ ಅ ಪ್ಯೂರ್ ಎಂಟರ್ಟೈನಿಂಗ್
ಇಂಡಸ್ಟ್ರಿ ಆಕ್ಚುಲಿ. ಸೊ ಆ ಸ್ಟೋರಿಗೆ ಆ ಟೈಟಲ್ ಅಂತ ಹೇಳಿದಾಗ ನೀವು ಯಾವ ಪರ್ಸೆಪ್ಷನ್ ನೋಡ್ತೀರಾ ಅನ್ನೋದು ಅದು ಜನಕ್ಕೆ ಬಿಟ್ಟಿದ್ದು. It was not adamant. It was not. Just that you knew that. ಅಷ್ಟೇನೆ, how ಅದನ್ನ perfect- ಜನ ಬೇರೆ ಬೇರೆ ತರ ಪರ್ಸೀವ್ ಮಾಡಿದ್ರು ಹೊರತು ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ನನಗೆ ವೆರಿ ಪ್ಯೂರ್ ಹಾರ್ಟೆಡ್ಲಿ ವಿತ್ ಲಾಟ್ ಆಫ್ ಗುಡ್ ಇಂಟೆಂಟ್ ಅಂಡ್ ಕನ್ವಿಕ್ಷನ್ ವಿ ನೇಮ್ ದ ಫಿಲ್ಮ್ ದ ಡೆವಿಲ್ ಬಿಕಾಸ್ ದ ಸ್ಕ್ರಿಪ್ಟ್ ಡಿಮಾಂಡೆಡ್ ದಟ್ ಕೈಂಡ್ ಆಫ್ ಅ ಟೈಟಲ್. ಹ್ಯಾವಿಂಗ್ ಸೆಡ್ ದಟ್, ನೀವು ಅದಕ್ಕೆ ನೀವು ಎಷ್ಟು ನೆಗೆಟಿವಿಟಿ ನೀವು ಅದಕ್ಕೆ ಆಡ್ ಮಾಡ್ತೀರಾ ಅದು ಹಾಗೆ ಕಾಣಿಸಕ್ಕೆ ಶುರು ಆಗುತ್ತೆ. You know, so that type of, there is no link between the two at all. Okay. Yeah. Also. Yeah. This has Darshan sir playing the title role. Yes. I know. Probably people have got a hint of dual shade and everything, but ಇಲ್ಲೊಳಗೆ ನಾನು ನೋಡ್ದಂಗೆ there is Gandhinagar story inside, and somewhere a little of one shade of Darshan sir's character gives a trace of him being a hero. Am I right? 11th, I think you should know. I know 11th, I know. 11, 12, At least for whatever little, homework I did. You have seen him up and close and this one. Somewhere, that's why you were so holding on to that subject, Allah. I just wanted to say, there's that Gandhinagar story Yes, inside. it is not like that. There's shades. Definitely there's shades of, characterizations, definitions, very, very ಇದೆ. And if you see it in his look only, you'll get to know that. And ಇಲ್ಲಿ ತನಕ ನಿಮ್ಗೆ ಸಿಕ್ಕಿರೋ ಪಿಕ್ಚರ್ಸ್ ಆಗಲಿ ಅದಾಗಲಿ ಇದಾಗಲಿ ಡೆಫಿನೆಟ್ಲಿ there is a story that you can build on your own. Having said that, ಅದೊಂದು ಜರ್ನಿ ಇದೆ. And definitely ಇಲ್ಲಿ ನಿಮಗೆ you can see a tremendous actor that is Darshan actually. ಅಂದ್ರೆ ಅವರು ಪ್ರತಿಯೊಂದು ವಿಷಯ ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನೋಡೋಕೆ ಒಂದು ಟ್ರೀಟ್ ಆಕ್ಚುಲಿ, ಅದು ನೋಡೋದೇ ಒಂದು ಖುಷಿ. ಇನ್ಫ್ಯಾಕ್ಟ್ ಮೊನ್ನೆ ಮ್ಯೂಸಿಕ್ ಮಾಡ್ಬೇಕಾದ್ರೆ ಅಷ್ಟೇ ಅಜ್ನೀಶ್ ವಾಸ್ ಸೋ ಎಂಜಾಯಿಂಗ್ ಇಟ್. ಏನ್ ಸರ್ ಇದು ಇಷ್ಟು ಮುದ್ದಾಗೆ ಇಷ್ಟು ಚೆನ್ನಾಗಿ ಅವರು ಇದನ್ನ ಇದು ಮಾಡಿದ್ದಾರೆ ಅಂತ. ಅಂದ್ರೆ ಆ ತರ ಅಷ್ಟು ಈಸಿಯಾಗಿ ಫ್ಲಿಪ್ ಮಾಡಿ ಅವ್ರು ಮಾಡಿದ್ದಾರೆ ವಿಷಯಗಳನ್ನ ಆಕ್ಚುಲಿ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್. ಅಂಡ್ ಅದನ್ನ ಯು ಹ್ಯಾವ್ ಟು ವಾಚ್ ಇಟ್ ಆನ್ ಸ್ಕ್ರೀನ್, ಶಾರದಾ. So I Yeah. should not And ask you. women will like the devil's character. No, but I was also asking about it. The titular character devil, ಎಲ್ಲೋ ಅವರ I kept asking about his signature style. No, why I was like, whenever whatever glimpse you have come out with, ಎಲ್ಲೋ ಒಂದ್ ಕಡೆ ಅವ್ರ ತಂದೆ ನೆನ್ಪು ಬರುತ್ತೆ, ಅವರ ಬಿಹೇವಿಯರ್, ಬಾಡಿ ಲ್ಯಾಂಗ್ವೇಜ್. ನಗು ಲಾಫ್ಟರ್ ಆಕ್ಚುಲಿ ರಿಮೈಂಡ್ಸ್ ಆಫ್ ತೂಗ್ದೀಪ್ ಶ್ರೀನಿವಾಸ್ ಮಾಮ. ಅಂಡ್ ಅದು ದರ್ಶನ್ ಆ ಒಂದು ಪಿಚ್ಗೆ ಹೋದಾಗ ಆಕ್ಚುಲಿ ಕೆಲವೊಂದು ಸೀನ್ ಅಲ್ಲಿ ಸ್ವಲ್ಪ ಹೈ ಪಿಚ್ ಹೋದಾಗ ಅದು ಬರುತ್ತೆ, ಆ ಟೋನ್ ಬರುತ್ತೆ ಅಂಡ್ ಆ ಒಂದು ಇದು ಬರುತ್ತೆ ಆಕ್ಚುಲಿ. ಸೊ ದಟ್ ಈವನ್ ಈಸ್ ಅವೇರ್. Of course, acting in his blood ಅಂತ ಹೇಳ್ಬೋದಲ್ಲ. But also having said that, there are, and ಒಂದು ಖುಷಿ ವಿಚಾರ ಏನಂದ್ರೆ ಈ ಫಿಲಮ್ ಅಲ್ಲಿ ಐ ಸಿ ಸಮ್ ನಾಟ್ ದ ಫೆಮಿಲಿಯರ್ ಫೇಸಸ್ ಅಲಾಂಗ್ ವಿತ್ ಹಿಮ್. ಲೈಕ್ ಒಂದು ಹುಲಿ ಕಾರ್ತಿಕ್ ಆಗ್ಲಿ, ಮಹೇಶ್ ಮಂಜ್ರೇಕರ್ ಅಂಡ್ ಗಿಲ್ಲಿ ನಟ. You brought in, try to bring in some new faces. Yeah. Working along, even Rachana Rai as a heroine. Yeah. Sharmila 18 years later. Yeah. So did you work around the cast ಆತರ ಏನಾದ್ರು? ಇಲ್ಲ, ಅಗೇನ್ ಸ್ಕ್ರಿಪ್ಟ್ ಡಿಮಾಂಡ್ಸ್ ಬೇಸಿಕಲಿ. ಈ ಕ್ಯಾರೆಕ್ಟರ್ಗೆ ಇವ್ರು ಸೂಕ್ತ ಅಂತ ಹೇಳಿದಾಗ ಮಹೇಶ್ ಮಂಜ್ರೇಕರ್ ಅವರು. ಅಂಡ್ ಅಚ್ಯುತ್ ಡೆಫಿನೆಟ್ಲಿ ಸಚ್ ಅ ಫ್ಯಾಂಟಾಸ್ಟಿಕ್ ಆಕ್ಟರ್. ನೀವು ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಹಿ ವಿಲ್ ಫಿಟ್ ಇನ್ ಟು ದಟ್. ಅಂಡ್ ಈಸ್ ಡನ್ ಅ ಬ್ಯೂಟಿಫುಲ್ ಜಾಬ್. ಅವನು ನೋಡೋದೇ ಒಂದು ಖುಷಿ ಇರುತ್ತೆ ಸ್ಕ್ರೀನ್ ಅಲ್ಲಿ. ಅಂಡ್ ರಚನಾ ರೈ ಅಂತ ಬಂದಾಗ ನಾವು ಆಡಿಷನ್ಸ್ ಮಾಡಿದ್ವಿ. ಶಿ ಕೇಮ್, ಶಿ ಪರ್ಫಾರ್ಮ್ ವೆರಿ ವೆಲ್ ಅಂಡ್ ಶಿ ಹ್ಯಾಸ್ ಆಲ್ ದ ಪೊಟೆನ್ಷಿಯಲ್ ಟು ಬಿಕಮ್ ಅ ಗುಡ್ ಆಕ್ಟರ್. ಸೊ ಹಾಗಾಗಿ ಅವ್ರನ್ನ ಕಾಸ್ಟ್ ಮಾಡಿದ್ವಿ. ಅಂಡ್ ಶರ್ಮಿಳಾ ಮಾಂಡ್ರೆ ಅಗೇನ್ ವಾಸ್ ರಿಕ್ವೈರ್ಮೆಂಟ್ ಫಾರ್ ಅ ಸ್ಪೆಷಲ್ ಅಪಿಯರೆನ್ಸ್. ಗಿಲ್ಲಿ ನಟ ಅಂಡ್ ಚಂದನ್ ಅಂಡ್ ಹುಲಿ ಕಾರ್ತಿಕ್ ಎಲ್ಲದ್ದು ಅವ್ರದೇ ಒಂದು ಪಾತ್ರಗಳು ತುಂಬಾ ಒಂದು ನೀಶ್ ಆಗಿದೆ. ತುಳಸಿ ಅವರಿದ್ದಾರೆ, ಶ್ರೀನಿವಾಸ್ ಪ್ರಭು ಅವರಿದ್ದಾರೆ, ಶೋಭರಾಜ್ ಅವರಿದ್ದಾರೆ. ಸೊ ಎಲ್ಲ ಅವ್ರವ್ರ ಕ್ಯಾರೆಕ್ಟರ್ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. But Huli Karthik was little emotional. Probably he has traveled with him. ಹುಲಿ ಕಾರ್ತಿಕ್ ಏನಂದ್ರೆ ಫಾರ್ ಹಿಮ್ ದರ್ಶನ್ ಅವ್ರ ಎದುರುಗಡೆ ನಿಂತು ಆಕ್ಟ್ ಮಾಡೋದೇ ಅವ್ರಿಗೆ ಒಂದು ದೊಡ್ಡ ವಿಷಯ ಆಗಿತ್ತು ಆಕ್ಚುಲಿ. ಇನ್ಫ್ಯಾಕ್ಟ್ ಅದನ್ನ ನಾವು ಸೋಬರ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂಡಿದೀವಿ. ಎಸ್ಪೆಷಲಿ ದರ್ಶನ್ ಇರಪ್ಪ ಆರಾಮಾಗಿರು, ಪ್ಯೂರ್ ಬಾಯ್ ಅಂತ, ಪ್ಯೂರ್ ಹಾರ್ಟೆಡ್ ಬಾಯ್ ಆಕ್ಚುಲಿ. ಸೊ ಇರಪ್ಪ ನೀನು ಒಂದ್ ಸ್ವಲ್ಪ ಅಂದ್ರೆ ಅವ್ರಿಗೆ ಪಾಪ ಗಂಟ್ಲೆ ಒಣಗ್ತಾ ಇತ್ತು, ಡೈಲಾಗ್ ಹೇಳಕ್ ಆಗ್ತಿರ್ಲಿಲ್ಲ. ಅಲ್ಲಿ ಹೋಗ್ಬಿಟ್ಟಲ್ಲ ಹಿಂಗೆಲ್ಲ ಮಾಡ್ಕೊಂಡು, ಇಲ್ಲ ಬಾಸ್ ನನ್ಗೆ ನೀವು ಎದುರುಗಡೆ ಯು ಡೂ ದಟ್, ಹೌ ವಿಲ್ ಯು ಶೋ ವಾಟ್ ಅನ್ ಆಕ್ಟರ್ ಯು ಆರ್ ಅಲ್ವಾ ಅಂತ ಹೇಳಿ ಅದನ್ನ ಅವನ್ನ ಕಾಮ್ ಮಾಡಿ ಆಮೇಲೆ ಆಕ್ಟ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಅವರೆಲ್ಲ ಅದೇ ಅವ್ರು ಹೇಳ್ತಾರೆ, ನಾನು ದೂರದಿಂದ ನೋಡಿದವನು ಈಗ ಅವ್ರ ಎದುರುಗಡೆ ನಿಂತು ನೀವು ಆಕ್ಟ್ ಮಾಡಿ ಅಂತ ಹೇಳಿದ್ರೆ ಹೌ ಇಸ್ ದಟ್ ಪಾಸಿಬಲ್ ಆಕ್ಚುಲಿ, ಆ ತರ ಒಂದು ಎಲಿಮೆಂಟ್. ಸೊ ಹಾಗಾಗಿ he was very emotional about it. ಎಮೋಷನಲ್ ಅಂಡ್ ತುಂಬಾ ದಿನ ಸ್ಪೆಂಡ್ ಮಾಡಿದ್ದಾರೆ ಇಬ್ರು ಒಟ್ಟಿಗೆ. Also I learned that
ಮಹೇಶ್ ಮಂಜ್ರೇಕರ್ ಕೈಂಡ್ ಆಫ್ ಆಕ್ಟಿಂಗ್, ಸ್ಟೈಲ್ ಆಫ್ ಆಕ್ಟಿಂಗ್, ಡೈಲಾಗ್ಸ್ ಬೈ ಹಾರ್ಟ್ ಮಾಡ್ಕೊಂಡು ಬೇರೆಯವ್ರ ಬಾಡಿ ಮೇಲೆಲ್ಲ ಪೇಸ್ಟ್ ಮಾಡ್ತಾ ಇದ್ರು ಅಂತ. ಯು ಲೈಕ್ ಟು ಶೇರ್ ಸಮ್ See, yeah, that is also a method actually. If you go back to even Godfather also, that is how they used to probably put, because ನೀವು ಒಂದೇ ಕಡೆ ನೋಡಿ ಮಾತಾಡೋದಕ್ಕಿಂತ ಯೂಶಲಿ ನಾವು ಒಂದ್ಸರಿ ಕಾನ್ವರ್ಸೇಷನ್ ಇನ್ ರಿಯಲ್ ಲೈಫ್ ಅಂದಾಗ ನೀವು ಆ ಕಡೆ ನೋಡ್ತೀರಾ ಈ ಕಡೆ ನೋಡ್ತೀರಾ ಮಾತಾಡ್ತಿರಲ್ಲ, ಅದನ್ನ ಅವ್ರು ಇನ್ಕಾರ್ಪೊರೇಟ್ ಮಾಡ್ತಾ ಇದ್ರು. ಸೊ ಬಟ್ ಅಲ್ಲಿ ಏನಂದ್ರೆ ಅವ್ರಿಗೆ ಡಯಲಾಗ್ ಬೇಕು. ಅಂಡ್ ನನಗೆ ಐ ವಾಸ್ ವೆರಿ ಅಡಮೆಂಟ್ ದಟ್ ಎಕ್ಸ್ಪ್ರೆಷನ್ಸ್ ಆಕ್ಚುಲಿ ನಿಮ್ಗೆ ಅದು ಅರ್ಥ ಆಗ್ಬೇಕು. ಇದನ್ನ ಈ ಸೆಂಟೆನ್ಸ್ ಇದೇ ಹೇಳುತ್ತೆ, ಈ ಪದದ ಅರ್ಥ ಇದೇನೆ, ಇದನ್ನ ನೀವು ಡಿಪಿಕ್ಟ್ ಮಾಡ್ಬೇಕು ಆಕ್ಚುಲಿ. ಸೊ ಆ ಒಂದು ಇದ್ರಲ್ಲಿ ಎಕ್ಸರ್ಸೈಸ್ ಅವರು ಎಲ್ಲರ ಹಣೆ ಮೇಲೆ ಅನ್ಸಿದ್ರು ಅವರು, ಎಲ್ಲರ ಹಣೆ ಮೇಲೆ. ಅಚ್ಯುತ್ ಅವ್ರು ಜಾಸ್ತಿ ಪಾಪ. ಅಂಡ್ ಒಂದ್ ದಿವಸ ದರ್ಶನ್ ಅವ್ರಿಗೂ ಅದೇ ಅನ್ಸಿ ಸರ್, ಇಫ್ ಯು ಡೋಂಟ್ ಮೈಂಡ್ ಕೆನ್ ಸ್ಟಿಕ್ ಇಟ್ ಆನ್ ಯುವರ್ ಫೋರ್ಹೆಡ್ ಅಂತ ಅನ್ಸಿ ಸರ್ ಅಂತ ದರ್ಶನ್. ಸೊ ಆತರ ಎಲ್ಲರಿಗೂ ಇದು ಮಾಡಿದ್ದಾರೆ. ಅಂಡ್ ಅವ್ರನ್ನ ಮ್ಯಾನೇಜ್ ಮಾಡಿದ್ದು ಬಂದು ಪೂರ್ಣಿಮಾ ಅಂತ ಒಬ್ರು ಅಸೋಸಿಯೇಟ್ ಇದ್ದಾರೆ. ಆಕ್ಚುಲಿ ಅವ್ರಿಗೆ ಕೈ ಮುಗಿಬೇಕು, ಬಿಕಾಸ್ ಇಟ್ಸ್ ನಾಟ್ ಈಸಿ ಟು ಮ್ಯಾನೇಜ್ ಮಹೇಶ್ ಮಂಜ್ರೇಕರ್. ಅಂಡ್ ಬಿಕಾಸ್ ಈಸ್ ಓಲ್ಡ್, he has his own ways and he has his own approach. So ಅದನ್ನ ನಾನಾಗ್ಲಿ ದರ್ಶನ್ ಆಗ್ಲಿ ಸತ್ತಲ್ಲಿ ಪ್ರತಿಯೊಬ್ರು we used to go by that actually. See, he is a different person, we need to understand that ಅಂತ ಹೇಳಿ. ಅಂಡ್ ಅವರ ಒಂದು ರಿಕ್ವೆಸ್ಟ್ ಇಂದಾನೆ ಒಂದ್ ದಿವಸ ನಾವು ರಾಫಲ್ಸ್ ಅಲ್ಲಿ 24 hours ಶೂಟ್ ಮಾಡಿದ್ವಿ. ಅದು ನನ್ನ ಬಂದವರು ಹೇಳಿ ನಾನು ಅದನ್ನ ಒಪ್ಪದೇನೆ ಅವ್ರು ದರ್ಶನ್ ಹತ್ರ ಹೋಗಿ ಹೇಳಿ, ದರ್ಶನ್ said okay fine, out of sheer respect for the man he said okay ಪ್ರಕಾಶ್ ಅವ್ರು ಕೇಳ್ಕೊತಾ ಇದ್ದಾರೆ ಅಷ್ಟೊಂದು, let's just do it. And I said no, it will become very tough, think about it ಅಂತ. ಇಲ್ಲ ನಾವು ಮಾಡ್ಕೊಟ್ಬಿಡೋ ಅಂತ 24 hours we shot from that day. There's one point which I was about to ask you. Darshan sir always was particular, like 9 to 6 is my this one. But for this film, 3 times he has worked some 24 hours. ಇಲ್ಲ ಒಂದು 2 ಸಲ. ಅದು ಯಾಕೆ ಅಂದ್ರೆ ಒನ್ ಬೇಸಿಕಲಿ ಅದು ರಾಫಲ್ಸ್ ಅಲ್ಲಿ ನಡೆದಿದ್ದು ಬಂದು ಪ್ಯೂರ್ಲಿ ಬಿಕಾಸ್ ಆಫ್ ಮಹೇಶ್ ಮಂಜ್ರೇಕರ್ ಅವರು. ಅಂಡ್ ಇನ್ನೊಂದ್ಸಲ ನಾವು ಶೂಟ್ ಮಾಡ್ಬೇಕಾದ್ರೆ ಏನಾಯ್ತು ಅಂದ್ರೆ ಮಳೆ ಇದೆಲ್ಲ ಇತ್ತು. ಅಂಡ್ ಹ್ಯೂಜ್ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ, ಸೆಟ್ಸ್ ಆಗಲಿ ಅದಾಗ್ಲಿ, ಜನ ಸಿಕ್ಕಾಪಟ್ಟೆ ಜನ, ಅಬೌಟ್ 1,500 ಪೀಪಲ್ ಎವ್ರಿ ಡೇ. ಸೊ ಅದು ಅವ್ರಿಗೆ ಗೊತ್ತಿತ್ತು. ಅಂಡ್ ಅವರು ದರ್ಶನಿಗೆ ಯಾವಾಗ ಅದೇ ಹೇಳೋರು, ನೋಡಿ ಇಲ್ಲಿ ಇಷ್ಟು ಖರ್ಚಾಗ್ತಾ ಇದೆ, ನೀನ್ ತಿರ್ಗಾ ಇದನ್ನ ಮಾಡ್ಬೇಕು ಅಂದ್ರೆ ನಿನ್ಗೆ ಡಬಲ್ ಆಗುತ್ತೆ, ಇವತ್ತು ಹೊಡ್ಬೋಣ, ವಿಲ್ ಫಿನಿಶ್ ದಿಸ್, ಸಮ್ ವಿಲ್ ಫಿನಿಶ್ ದಿಸ್, ಡೋಂಟ್ ವರಿ, ವಿ ವಿಲ್ ಫಿನಿಶ್ ಇಟ್. ಎಲ್ಲ ವೈಟ್ ಶಾರ್ಟ್ಸ್ ಅದೆಲ್ಲ ಇದೆಯಲ್ಲ, ನೋ ಪ್ರಾಬ್ಲಮ್, ವಿಲ್ ಮ್ಯಾನೇಜ್ ಅಂತ ಹೇಳಿ. There he used to stand by us like mad, like crazy. ಆ ಒಂದು ಸಪೋರ್ಟ್ ಸಿಸ್ಟಮ್ ಆಗಲಿ, ಒಂದು ಸ್ಟ್ರೆಂತ್ ಆಗಲಿ, ದಟ್ ಕೈಂಡ್ ಆಫ್ ಬ್ಯಾಕ್ ಬೋನ್ ಎಲಿಮೆಂಟ್ ಇದೆಯಲ್ಲ, it's different. It's also interesting to know from you, you have a good rapport with a star. ಸೊ ನನ್ಗೆ ಯಾವಾಗಲೂ ಅನ್ಸುತ್ತೆ, ಓಕೆ ಅವ್ರ ಹತ್ರ ಇನ್ನೊಂದು ಟೇಕ್ ಅಂತ ಕೇಳ್ಬೇಕು ಅಂದ್ರೆ ಡಿಫಿಕಲ್ಟ್ ಆಗುತ್ತಾ? ಈಸ್ ಅ ವೆರಿ ಕಮಿಟೆಡ್ ಆಕ್ಟರ್. ಇನ್ ಫ್ಯಾಕ್ಟ್ ನಾನು ಶಾರ್ಟ್ ಮುಗಿದ ತಕ್ಷಣ ನನ್ನ ಕಡೆ ಒಂದು ನೋಡೋರು, ನಿಮ್ಗೆ ಓಕೆನಾ ಇದು ಅಂತ ಕೇಳೋರು, ನೆಕ್ಸ್ಟ್ ಕ್ಯಾಮ್ರಾಮನ್ ಕೇಳೋರು, ಕ್ಯಾಮ್ರಾ ಆಂಗಲ್ ಅಲ್ಲಿ ಆಗ್ಲಿ ಮೂವ್ಮೆಂಟ್ಸ್ ಅಲ್ಲಿ ಆಗ್ಲಿ ನಿಮ್ಗೆ ಓಕೆನಾ ಅಂತ ಕೇಳೋರು. ಅದಾದ್ಮೇಲೆ ಇನ್ಫ್ಯಾಕ್ಟ್ ಒಂದು ಸ್ವಲ್ಪ ನನ್ಗೆ ಡೌಟ್ ಇದ್ರು ಅಂದ್ರೆ ತಗೋ ಇನ್ನೊಂದು, ಆಕ್ಚುಲಿ ಇಲ್ಲ ಅದಕ್ಕೆ ಇನ್ನೊಂದು ವೇರಿಯೇಷನ್ ಟ್ರೈ ಮಾಡೋಣ ಅಂತ ಹೇಳಿ ಇನ್ನೊಂದು ವೇರಿಯೇಷನ್ ಟ್ರೈ ಮಾಡಿ. ಅಂಡ್ ಇಸ್ ಫ್ಯಾಂಟಾಸ್ಟಿಕ್ ಆಕ್ಟರ್, ವೆರಿ ರೇರ್ಲಿ ಗೋಸ್ ಫಾರ್ ಟೇಕ್ ಟೂಸ್ ಆಕ್ಚುಲಿ. ಸೊ ಬೇರೆ ಅಂಡ್ ನೋ ಅದರ್ ನಾನ್ ಸೆನ್ಸ್ ಆಕ್ಚುಲಿ. ಅಂದ್ರೆ ಸೆಟ್ ಬಂದು ಕೂತ್ಕೊಂಡು ಇದ್ಯಾಕೆ ಇಲ್ಲಿದೆ, ಇದೇನಕ್ಕೆ ಇಲ್ಲಿದೆ, ಈ ಆಂಗಲ್ ಹಿಂಗ್ ಶಿಫ್ಟ್ ಮಾಡೋಣ ಇದೆ, ನೋ, ಯು ಆರ್ ದ ಡೈರೆಕ್ಟರ್, ಐ ಆಮ್ ದ ಆಕ್ಟರ್, ನನ್ಗೆ ಈ ಕತೆ ಹೇಳಿದ್ಯಾ, ಇದನ್ನ ನಾನು ಹೇಗೆ ಮಾಡ್ಕೊಡ್ಬೇಕು, ಇಷ್ಟೇ. ನಿಮ್ಗೆ ಏನ್ ಅನ್ಸಿತ್ತು ಮನ್ಸಲ್ಲಿ, ಆ ವಿಷನ್ ಇತ್ತಲ್ಲ ಈ ಫಿಲಂ ಹೀಗೆ ಬರ್ಬೇಕು ಅಂತ, ಫ್ರಮ್ ಪೆನ್ ಟು ಪಿಯಾನೋ, ಇಟ್ಸ್ ಕಮ್ ದ ಸೇಮ್ ವೇ? ಡೆಫಿನೆಟ್ಲಿ. ಅಂಡ್ extremely thankful to all the actors and technicians, starting with Darshan ಇಂದ ಹಿಡಿದು ಮಹೇಶ್ ಮಂಜ್ರೇಕರ್ ಅವರು, ಆಮೇಲೆ ಅಚ್ಯುತ್ ಅವರು, ಎಲ್ಲರೂ ಅವ್ರ ಕೆಲಸನ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಡ್ ಅದನ್ನ ಅಷ್ಟೇ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದು ಸುಧಾಕರ್ ಅವರು. ಅಂಡ್ ಅದಕ್ಕೆ ಬ್ಯೂಟಿಫುಲ್ ಸೆಟ್ಸ್ ಹಾಕೊಟ್ಟಂತ ಮೋಹನ್ ಬಿಕೆರೆ ಅವರು. ಅಂಡ್ ಸಾಂಗ್ಸ್ ಅಂತ ಬಂದಾಗ ಅಜ್ನೀಶ್ has done a fantastic job. I am working with him for the first time and it's been a very beautiful journey. And songs ಅನಿರುದ್ಧ್ ಅವ್ರು ಬರೆದ್ರು, ಪ್ರಮೋದ್ ಮರವಂತಿ ಅವ್ರು ಬರೆದ್ರು. ಸೊ ಸಿನಿಮಾ ಇಸ್ ಲೈಕ್ ದಟ್. ಈ ಸ್ಕ್ರಿಪ್ಟ್ ಸ್ಟೇಜ್ ಇಂದ ನಿಮ್ಗೆ ಸಿನಿಮಾ ಆನ್ ಸ್ಕ್ರೀನ್ ಬರೋ ತನಕನು ಎಲ್ಲರೂ ಅವ್ರವ್ರ ಕೆಲಸನ ಬ್ಯೂಟಿಫುಲ್ ಆಗಿ ಲೇಯರ್ ಮಾಡ್ತಾ ಹೋದ್ರೇನೆ ಅದು ಇಟ್ಸ್ ಲೈಕ್ ದ ಕ್ರಸ್ಟ್ ಅಂಡ್ ದೆನ್ ದ ಕ್ರೀಮ್. ಆಕ್ಚುಲಿ ಇಟ್ ವಿಲ್ ಬಿಕಮ್ ಅ ಫ್ಯಾಂಟಾಸ್ಟಿಕ್ ಕೇಕ್. Otherwise it is not possible. Even my editor for that matter. Because one side every time you meet a new technician you would have seen their work in other films anta, but ನೀವು ಅವ್ರ ವರ್ಕ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಒಂದು ಬಾಂಧವ್ಯ ಬೆಳಿಬೇಕು ಅದೆಲ್ಲ. ಬಟ್ ಟುಡೇ the pressure of handling technicalities, so the last minute pressure, especially even with CG coming to the picture. So how is it like? Are you facing that? I mean, yeah, and I think adana nanu beginning alle Guru Kiran avaru abhyasa ಮಾಡಿಸ್ಬಿಟ್ಟಿದ್ರು ಫಸ್ಟ್ ಫಿಲ್ಮ್ ಅಲ್ಲಿ. Probably I am not used to that. Used to I like to do everything in a very planned
ಮ್ಯಾನರ್. ಓಕೆ, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಈಗ ಅಜ್ನೀಶ್ ಅವರು ಇಟ್ ಟೇಕ್ಸ್ ಟೈಮ್ ಬಟ್ ಹಿ ಡೆಲಿವರ್ಸ್. ಆಕ್ಚುಲಿ ನನಗೆ ಅದು ತುಂಬಾ ಕ್ಯೂಟ್ ಆಗಿ ನಮ್ಮ ತಾಯಿ ಮೊನ್ನೆ ಒಂದು ವಿಷಯ ಹೇಳಿದ್ರು, ಇದೇ ತರ ಏನೋ ಡಿಲೇ ಆಗ್ತಾ ಇತ್ತು. ನಾನು ಯೂಶಲಿ ಐ ಸ್ಪೆಂಡ್ ಲಾಟ್ ಆಫ್ ಟೈಮ್ ವಿತ್ ಮೈ ಮದರ್ ಅಟ್ ದ ಎಂಡ್ ಆಫ್ ದ ಡೇ. ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರ್ತೀನಿ. ಅವ್ರು ಹೇಳ್ತಾರೆ, ಇಲ್ಲಮ್ಮ ತುಂಬಾ ಡಿಲೇ ಆಗ್ತಾ ಇದೆ ಅಜ್ನೀಶ್ ಅವ್ರ ಕಡೆಯಿಂದ, ನಂಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಅಂತ. ಅವ್ರು ಒಂದು ಮಾತು ಹೇಳಿದ್ರು, ಅಜ್ನೀಶ್ಗೆ ರಿಲೀಸ್ ಡೇಟ್ ಗೊತ್ತಾ ಅಂದ್ರು. ಗೊತ್ತು ಅಂದೆ. ಸೊ ಅವ್ರಿಗೂ ಕಮಿಟ್ಮೆಂಟ್ ಇದೆ ಅಲ್ಲ, ಇಂಥ ದಿವಸ ರಿಲೀಸ್ ಆಗ್ಬೇಕಂದ್ರೆ ಬ್ಯಾಕ್ವರ್ಡ್ಸ್ ವರ್ಕ್ ಮಾಡಿದ್ರೆ ಇಂಥ ದಿವಸಕ್ಕೆ ಅದನ್ನ ಕಂಪ್ಲೀಟ್ ಮಾಡ್ಬೇಕು ಇದಂತ ಅವ್ರಿಗೂ ಆ ಪ್ರೆಷರ್ ಇದೆ ಅಲ್ಲ, ಅವ್ರಿಗೆ ಗೊತ್ತಿದೆ ಅಲ್ಲ. ಸೊ ಅವ್ರು ಮಾಡ್ತಾರೆ ಬಿಡು. ನೀನ್ ಅನ್ವಾಂಟೆಡ್ ಆಗಿ ಪ್ರೆಷರ್ ತಗೊಂಡ್ರೆ ಅದು ಕೆಲಸ ಆಗತ್ತೆ ಅಂತ ನೀನ್ ಹೇಗೆ ಅನ್ಕೊಂಡಿದ್ಯಾ? ಸೊ ಇಫ್ ಹಿ ನೋಸ್ ಹಿಸ್ ಜಾಬ್, ಹಿ ಆಲ್ಸೋ ನೋಸ್ ಹಿಸ್ ಕಮಿಟ್ಮೆಂಟ್. ಸೊ ಯು ಹ್ಯಾವ್ ಟು ಅಲೌ ಹಿಮ್ ಟು ಡೂ ದಟ್ ಅಂತ ನಮ್ಮ ತಾಯಿ ನನ್ಗೆ ಹೇಳಿದ್ದು. ಆಕ್ಚುಲಿ ಈ ಆಂಗಲ್ ಒಂದು ನಾನು ನೋಡೇ ಇರಲಿಲ್ಲ, ಒಂದು ಅನ್ವಾಂಟೆಡ್ ಸ್ಟ್ರೆಸ್ ನಾನು ತಗೊಳ್ತಾ ಇದ್ನಲ್ಲ ಅಂತ. ಹ್ಯಾವಿಂಗ್ ಸೆಡ್ ದಟ್, ಎಷ್ಟೇ ನಾನು ಬೊಂಬಾರ್ಡ್ ಮಾಡಿದ್ರು ಆಕ್ಚುಲಿ ಅಜ್ನೀಶ್ಗೆ, ಆಕ್ಚುಲಿ ಏನೇ ಆದ್ರೂ ಸರ್ ಆಯ್ತು ಸರ್ ಆಯ್ತು ಸರ್ ಆಯ್ತು ಸರ್, ಬಟ್ ಅವ್ರು ಕೂರಿಸಿ ನನಗೆ ಆ ರೀಲ್ ತೋರಿಸ್ತಾರಲ್ಲ, ದಟ್ ಈಸ್ ಮ್ಯಾಜಿಕ್. ದಟ್ ಮೂಮೆಂಟ್ ಇಸ್ ಮ್ಯಾಜಿಕ್. ಅಂಡ್ ವಾಟ್ ಅನ್ ಇನ್ಸೈಟ್ ಆಫ್ ಥಿಂಗ್ಸ್. ಅಂದ್ರೆ ಅಷ್ಟು ಟ್ರಾವೆಲ್ ಮಾಡಿ ಸರ್ ಇಷ್ಟೆಲ್ಲ ಕಷ್ಟಪಟ್ಟು ನೀವು ಸಿನಿಮಾ ಮಾಡಿದ್ರೆ ಅದನ್ನ ನಾನು ಇನ್ನೊಂದು ಲೆವೆಲ್ ಮೇಲೆ ತಗೊಂಡು ಹೋಗ್ಲಿಲ್ಲ ಅಂದ್ರೆ ಹೇಗೆ ಸರ್ ಅಂತ ಹೇಳಿ ಅದು ಅಷ್ಟು ಅಚ್ಚುಕಟ್ಟಾಗಿ ಅವ್ರ ಮ್ಯೂಸಿಕ್ನು ಕೂಡ ಮಾಡ್ಕೊಟ್ಟಿದ್ದಾರೆ. Of course, coming to Tashwini, see, you've also, taken care of the costume. Being a costume designer, it's that's the one of the talking point of The Devil. How much did you like the costume, Prakash? Whenever Tashwini showed you, like. It is nice actually. ಅಂದ್ರೆ ನನಗೆ ಕ್ಯಾರೆಕ್ಟರ್ ಹೀಗೆ ಬೇಕಿತ್ತು ಅಂತ ಒಂದು ಡಿಸ್ಕಷನ್ ಆಗ್ತಾ ಇತ್ತು. ಅಂಡ್ ಶಿ ವಾಸ್ ದೇರ್ ಫ್ರಮ್ ಸ್ಕ್ರಾಚ್ ಅಲ್ಲ. ಸೊ ನಾನು ಅವಳಿಗೆ ಪ್ರತಿದಿನ ಆಕ್ಚುಲಿ ಹೇಳ್ತಾ ಇದ್ದಿದ್ದು, ಮಾತಾಡ್ತಿದ್ದು. ಅಂಡ್ ನನ್ನ ನೆರೇಷನ್ ಆಕ್ಚುಲಿ ರೆಕಾರ್ಡೆಡ್ ನೆರೇಷನ್ ಇತ್ತು. ಇನ್ಫ್ಯಾಕ್ಟ್ ಅವಳು ನನ್ನ ದೊಡ್ಡ ಮಗ ಇಬ್ರು ಕೂತು ಅದನ್ನ ಕೇಳಿದ್ರು. ಫಾರ್ ದ ವೆರಿ ಫಸ್ಟ್ ಟೈಮ್ ನನ್ನ ಮಗ ಬಂದು ನನಗೆ ಹೂಸ್ ನೋವೇರ್ ಕನ್ಸರ್ನ್, ಇನ್ಫ್ಯಾಕ್ಟ್ ಅವ್ನು ಬಂದು ಹೇಳ್ದ, ಐ ಲೈಕ್ ಯುವರ್ ಸ್ಕ್ರಿಪ್ಟ್ ಪಪ್ಪ ಅಂತ ಒಂದು ಮಾತು ಹೇಳ್ದ ಆಕ್ಚುಲಿ. ಸೊ ಐ ವಾಸ್ ವೆರಿ ಹ್ಯಾಪಿ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಹಾಗೆ ಆ ನಿಟಿಗ್ರಿಟೀಸ್ ನ ಅವಳು ಅರ್ಥ ಮಾಡ್ಕೊಂಡಿದ್ಲು, ಇದು ಹೀಗೆ ಬೇಕು ಅಂತ. ಆಮೇಲೆ ಚೇತನ್ ಅಂತ ಒಂದು ಡಿಸೈನರ್ ಬಂದ್ರು. ಸೊ ಅದನ್ನ ಶಿ ಟ್ರಾನ್ಸ್ಲೇಟೆಡ್ ಇಟ್ ಟು ಹಿಮ್. ಅಂದ್ರೆ ಯು ಕಾಂಟ್ ಜಸ್ಟ್ ಸೇ ಇಟ್ ಅಲ್ಲ, ಅದನ್ನ ಪಿಕ್ಚರ್ಸ್ ತೋರಿಸ್ಬೇಕು, ಮಾಡ್ಬೇಕು, ಈ ಅಪ್ರೋಚ್ ಬಂದ್ರೆ ಏನಂತ ಅವಳೊಂದಷ್ಟು ಪಿಕ್ಚರ್ಸ್ ನ ತಗೊಂಡ್ ಬರೋರು ಎಲ್ಲ ಕೂಡಿಸಿ ಸೇರಿಸಿ ಫೈನಲಿ ಒಂದು ಕಲರ್ ಥೀಮ್ ಅಂತ ಮಾಡ್ಕೊಂಡ್ವಿ. ಅಂಡ್ ಐ ಸೆಡ್ ದಿಸ್ ಇಸ್ ದ ಕಲರ್ಸ್ ಐ ಸಿ ಫಾರ್ ದ ಫಿಲ್ಮ್ ಅಂತ. ದಟ್ ಇಸ್ ವಾಟ್ ಯು ಸಿ ನೌ. ಯು ಸಿ ಒನ್ ಡಾರ್ಕ್ ಎಲಿಮೆಂಟ್, ಯು ಸಿ ಅ ಮರೂನ್, ಯು ಸಿ ಅ ಬಿಟ್ ಆಫ್ ಗೋಲ್ಡ್ ಟಿಂಜ್ ಇನ್ ಇಟ್. So that is the film, that is the character in itself. ಅದನ್ನೆಲ್ಲ ಡಿಸ್ಕಸ್ ಮಾಡಿದಾಗ ದೆನ್ ಶಿ ವುಡ್ ಸಿಟ್ ಡೌನ್ ವಿತ್ ಚೇತನ್. ಆಮೇಲೆ ಚೇತನ್ ಹತ್ರ ಕೆಲಸ ಮಾಡಿಸೋದೇನು ಅಷ್ಟು ಸುಲಭ ಅಲ್ಲ. ತಶ್ವಿನಿಗೆ ಗೊತ್ತದು. Chetan is the fashion designer actually. He is a proper designer, costume designer. So I would not take that credit from him. I think he deserves it. And all I would say is like, yes, ಇವರ ಸ್ಕ್ರಿಪ್ಟ್ ನ ಅರ್ಥ ಮಾಡ್ಕೊಂಡೆ ಅದನ್ನ ನಾನು ಟ್ರಾನ್ಸ್ಲೇಟ್ ಮಾಡಿ ಅದನ್ನ ಯಾವ ಫಾರ್ಮ್ ತರಬೇಕು ಅನ್ನೋದನ್ನ ನಾನು ಕಮ್ಯುನಿಕೇಟ್ ಮಾಡಿ ಅದನ್ನ ತರಿಸ್ಕೊಂಡೆ. ಸೊ ಡೆಫಿನೆಟ್ಲಿ ಲೈಕ್ ದ ಡೆವಿಲ್ ಅಂದಾಗ ನಮ್ಗೆ ಅದೊಂದು ಆರಾ ಬೇಕಿತ್ತು. ಅಂಡ್ ಆಸ್ ಇಟ್ ಇಸ್ ಒಂದು ಪ್ಲಸ್ ಏನಂದ್ರೆ ದರ್ಶನ್ ಅಣ್ಣಸ್ ಫಿಸಿಕ್ ಆರ್ ಹಿಸ್ ಬ್ರಾಡ್ ಶೋಲ್ಡರ್, ಏನ್ ಬೇಕಾದ್ರೂ ಅವ್ರು he can carry it off very well. He doesn't have to really struggle to fit into anything. No, he doesn't believe in that. ಅವ್ರ ನಂಬಿಕೆ ಇಲ್ಲ ಇದು ಹಂಗೆ ಇಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. Actually even loose pants ಆಗ್ಲಿ, he is actually Papa, he's tried all that which he never used to do or he never wanted to do. ನನ್ನ ತಂಗಿಗೋಸ್ಕರ ಮಾಡ್ತೀನಿ ಅನ್ನೋದು. So that's how. So ಹಾಗಾಗಿ it was very easy for us to design for him actually. And so ಆ grandeur ತರಬೇಕಿತ್ತು. ಆಮೇಲೆ ಒಂದೇ ಒಂದು ಸಲ ಸಾಂಗ್ ಅಲ್ಲಿ we had to bring in a little bit of that Roman god feel ಅವರಲ್ಲಿ. And so beautifully carried it off. So ಹಾಗಾಗಿ ಚೇತನ್, yes, I would like to give him most of the credit. Now I was just a mediator, but yes, I did the styling. ನಂಗೆ ಈ ತರನೇ ಬೇಕು ಚೇತನ್, that's how director would like him in this costumes or his look ಅಂದ್ಬಿಟ್ಟು that's how we came together as a team. You have traveled with this film with lot of challenges. Yeah. You're one of the calmest director I have seen. Like you handle it with the decorum you maintained with every situation. Probably that has helped you to complete the film without any, otherwise ಅದೊಂದು ಬೇರೆ ರೀತಿ ಆಗ್ತಾ ಇತ್ತು, ಅದೊಂದು ಬೇರೆ ಪಿಯಾರೆ ಆಗ್ತಾ ಇತ್ತು. ಬಟ್ ಸ್ಟಿಲ್ I really credit that to you. But today you have been the bridge between you, and one side is Vijay Lakshmi for Darshan sir. You have both have been a bridge between fans and him. Yeah. If
you want whatever, whenever you have met Darshan sir and he has spoken about film, and that thing you want to pass it on to fans, what exactly he wants, because he always said personal is different and professional. Yeah. He wanted cinema to speak. Yeah. So in that way, if you want to say something. See, you said how we maintained that patience levels anta. I think that I would give it to my mother. She's a very strong personality and she is always calm, no matter what the situation is. And ಆ ಒಂದು ಕಾಮ್ನೆಸ್ ನಾನು ಮೇಂಟೈನ್ ಮಾಡಬೇಕಂದ್ರೆ ನನ್ನ ಸುತ್ತ ಇರೋರು ನನಗೆ ಅದಕ್ಕೆ ಸಪೋರ್ಟ್ ಸಿಸ್ಟಮ್ ಆಗಿರಬೇಕು. ಒನ್ ಅಫ್ಕೋರ್ಸ್ ಐ ಲರ್ನ್ ಫ್ರಮ್ ಹರ್. ಅನದರ್ ಥಿಂಗ್ ಇಸ್ Dashwini is a very peaceful person within herself actually. ಅವ್ರು ನೀವು ಬೇರೆ ಕಡೆ ಏನಾದ್ರು ಒಂದು ಆಂಗರ್ ನೋಡ್ಬೇಕಾದ್ರೆ ದಟ್ ಇಸ್ ಬಿಕಾಸ್ ಶಿ ಇಸ್ ಬೀಂಗ್ ಟ್ರಿಗರ್ಡ್ ಬಿಟ್ರೆ ಶಿ ಇಸ್ ನಾಟ್ ದ ಒನ್ ಹೂ ಗೆಟ್ಸ್ ಆಂಗ್ರಿ ಸೋ ಈಸಿಲಿ. ಸೊ ಇಷ್ಟು ಜನ ಪ್ಲಸ್ ಮೈ ಆರ್ಟಿಸ್ಟ್, ಮೈ ಟೆಕ್ನಿಷಿಯನ್ಸ್, ಅಂಡ್ ತುಂಬಾ ಸಿಂಪಲ್ ಆಗಿ ಹೇಳಿದ್ರೆ ಸಾರೆಗಾಮ ಹೂ ಸೈನ್ಡ್ ಅಪ್ ವಿತ್ ದ ಫಸ್ಟ್ ಕಾಂಟ್ರಾಕ್ಟ್ ವಿ ಸೈನ್, ಅವರು ಕೂಡ ಅಷ್ಟೇ ನಾವು ಈ ತರ ಏನೋ ಒಂದು ಸಿಚುಯೇಷನ್ ಅಂತ ಬಂದಾಗ ನೋ ಡೋಂಟ್ ವರಿ ಸರ್ ವಿ ಆರ್ ದೇರ್ ವಿತ್ ಯು ಅಂತ. ಸೊ ಇಷ್ಟು ಜನರ ಕಾನ್ಫಿಡೆನ್ಸ್ ಅಂಡ್ ಕನ್ವಿಕ್ಷನ್ ಅಂಡ್ ಲೈಕ್ ದಟ್ ಕೈಂಡ್ ಆಫ್ ಬಿಲೀಫ್ ಇನ್ ದ ಪ್ರಾಜೆಕ್ಟ್ is what made me keep very calm actually, and somehow tumba one heavy storm anta andaga I usually become calm, okay, because there is nothing that you can do. It is not in your control anymore. Only when you are trying to control it you lose your stress or you become stressed out. adu atara irlilla alli. So ishtu jana ಒಂದು ಹೆಲ್ಪ್ ಆಗಲಿ, ಒಂದು ಸಪೋರ್ಟ್ ಸಿಸ್ಟಮ್ ಆಗಲಿ, ಅದರಿಂದ ಕಾಮ್ ಆಗಿದ್ವಿ. ಅಂಡ್ ಫೈನಲಿ ನಾವು ಸಿನಿಮಾ ಮಾಡಬೇಕು ಅಂತ ಆಗಲಿ ಇದೆಲ್ಲ ಬಂದಾಗ yes definitely Darshan was not there. ವಿಜಿ ಮೂಲಕನೇ ನಮ್ಗೆ ಇದು ಮಾಡಬೇಕಾಯ್ತು. ಅಂಡ್ ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ಸಪೋರ್ಟ್ ದೇರ್ ಆಲ್ಸೋ ಆಕ್ಚುಲಿ ಏನೇ ಇದ್ರು. ಅಂಡ್ ಅವರು ಆಚೆ ಬಂದ್ಮೇಲೆ ಶೂಟಿಂಗ್ ಟೈಮಲ್ಲೂ ಅಷ್ಟೇ ವಿಜಿ ಯೂಸ್ ಟು ಹೆಲ್ಪ್ ಅಸ್ ಔಟ್ ವಿತ್ ಆಲ್ ದ ಪರ್ಮಿಷನ್ಸ್. ಇಲ್ಲಿಗೆ ಹೋಗೋಕ್ಕೆ ಅಲ್ಲಿಗೆ ಹೋಗಕ್ಕೆ ಎಲ್ಲದಕ್ಕೂ ಪರ್ಮಿಷನ್ಸ್ ಬೇಕಿತ್ತು. ಎಲ್ಲಾನು ಅವರು ಏರ್ಪಾಡು ಮಾಡ್ತಿರೋರು, ಎಲ್ಲಾನು ಅವ್ರು ನೀಟಾಗಿ ಅದನ್ನ ಹ್ಯಾಂಡಲ್ ಮಾಡ್ತಿರೋರು. ಬಿಕಾಸ್ ಅವರಿಬ್ಬರಿಗೂ ಸಿನಿಮಾ ಕಮಿಟ್ಮೆಂಟ್ ಗೊತ್ತು, ಅದರ ಇಂಪಾರ್ಟೆನ್ಸ್ ಗೊತ್ತು. ಒಂದು ಸಿನಿಮಾ ಅಂದ್ರೆ ಅದು ಏನು, ಅದಕ್ಕೆ ಎಷ್ಟು ಜನರ ಒಂದು ಲೈವ್ಲಿಹುಡ್ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತ ಅವ್ರು ತುಂಬಾ ಚೆನ್ನಾಗಿ ಗೊತ್ತು. ಬಿಕಾಸ್ Darshan is someone who's come from scratch, so they know it. ಹಾಗಾಗಿ everybody did their bit and that is how we could come all the way till here. Okay. Some words from Darshan to you, if you want to tell it to the ತುಂಬಾ ಸಿಂಪಲ್. audience. Darshan ಹೇಳಿದ ಇಷ್ಟೇನೆ, ನಿಮ್ಗೆ ಸಿನಿಮಾ ಇಷ್ಟ ಆಯ್ತಾ, ಆಯ್ತು, ಎಲ್ಲ ಚೆನ್ನಾಗಿ ಬರ್ತಿದೆ, ಆಯ್ತು. ನನ್ನ ಸೆಲೆಬ್ರಿಟೀಸ್ ಇದ್ದಾರೆ ನೋಡ್ಕೊಳ್ತಾರೆ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಅವ್ರು ನೋಡ್ಕೊಳ್ತಾರೆ. ಸಿನಿಮಾ ಚೆನ್ನಾಗಿದೆ, ಎಲ್ಲಾ ಜನರಿಗೂ ಇಷ್ಟ ಆಗುತ್ತೆ, ಮಜಾ ಮಾಡ್ತಾರೆ ಸಿನಿಮಾನ, ನೀನು ತಲೆ ಕೆಡಿಸ್ಕೊಳ್ಬೇಡ, ಮಿಕ್ಕಿದೆಲ್ಲ ಅವ್ರು ನೋಡ್ಕೊಳ್ತಾರೆ. ಹ್ಯಾವಿಂಗ್ ಸೆಡ್ ದಟ್ ಈ ಸೆಲೆಬ್ರಿಟೀಸ್ ಡೆಫಿನೆಟ್ಲಿ ಐ ಹ್ಯಾವ್ ನೋ ವರ್ಡ್ಸ್ ಫಾರ್ ದೆಮ್. ಅಂಡ್ ಆ ಥರ ಒಂದು ಕಾನ್ಫಿಡೆನ್ಸ್ ಲೆವೆಲ್ಸ್ ಆಗಲಿ, ಆ ಥರ ಒಂದು ಡೈ ಹಾರ್ಟ್ ಫ್ಯಾನ್ಸ್ ದರ್ಶನ್ಗೆ ಇರೋದು ಇಟ್ಸ್ ಡೆಫಿನೆಟ್ಲಿ ಅ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ತೀನಿ. ಅಂಡ್ ದೇ ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. Okay. Yeah, I cannot thank them enough. Yeah. Ultimately, they are also the audience. Yes, definitely. So, ನೀವು to end with ನಿಮ್ಮ ಕಡೆಯಿಂದ audience-ಗೆ Nothing. The Devil is a film which we have very passionately done, completed, and ready for release on the 11th of this month. ನಾವೆಷ್ಟು ಖುಷಿಯಿಂದ ಈ ಸಿನಿಮಾನ ಮಾಡಿದ್ವಿ, ಅಷ್ಟೇ ಮಜಾ ಮಾಡಿ ಅವರು ಸಿನಿಮಾನ ನೋಡ್ತಾರೆ ಅಂತ ಒಂದು ಭರವಸೆ ಇಟ್ಕೊಂಡಿದೀವಿ. ನೋಡ್ತಾರೆ ಕೂಡ, and they'll definitely enjoy the film. It's a proper mass entertainer, so they will all enjoy the film. Dashwini, ನೀವೇನು ಹೇಳಬೇಕು ಅಂತ? 11, 12, 20, 25 ಬನ್ನಿ, ನೋಡಿ, ಮಜಾ ಮಾಡಿ. ನಿಮ್ಮ ಅಣ್ಣನ ಸಿನಿಮಾ ನೋಡಿ, ನಮ್ಮ ಅಣ್ಣನ ಸಿನಿಮಾ ನೋಡಿ, ನಮ್ಮಣ್ಣ ನಿಮ್ಮಣ್ಣ. ಸೊ ಥ್ಯಾಂಕ್ ಯು ವೆರಿ ಮಚ್. all the best. I'm sure definitely Thank you, Sharda. The Devil will really rock.